2026 ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ SSLC ಪರೀಕ್ಷೆ ವಾರ್ಷಿಕ ಪರೀಕ್ಷೆ 1 ನಡೀತಾ ಇದೆ. ತಮ್ಮೆಲ್ಲರೂ ಕೂಡ ಯಾರೇ ಗೊತ್ತಿದೆ, ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ನಾವು SSLC ಪರೀಕ್ಷೆಯನ್ನು ಅತ್ಯುತ್ತಮವಾಗಿ ತಮ್ಮೆಲ್ಲರ ಸಹಕಾರದಿಂದ ಚೆನ್ನಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ನಮ್ಮ ಸಿದ್ಧತೆಗಳು ಏನೇನು ಮಾಡ್ಕೊಂಡಿದ್ದೀವಿ ಅನ್ನುವ ವಿಷಯವನ್ನು ತಮಗೆ ಆ ಮೂಲಕ ಸಮಾಜದ ಎಲ್ಲ ಪೋಷಕರಿಗೆ, ಮಕ್ಕಳಿಗೆ ಎಲ್ಲರಿಗೂ ವಿಷಯ ತಿಳಿಸಬೇಕಾಗಿದೆ. ಎಲ್ಲ ಮಾಧ್ಯಮ ಮಿತ್ರರೇ, ಕಳೆದ ವರ್ಷ ನಮ್ಮ SSLC ಫಲಿತಾಂಶ 62.64 ಇತ್ತು ನಮ್ಮ ವಾರ್ಷಿಕ ಫಲಿತಾಂಶ. ಬಟ್ ಈ ಬಾರಿ ಇಲಾಖೆ ಮತ್ತು ನಾವು ಸ್ಥಳೀಯ ಹಂತದಲ್ಲಿ ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ ಮತ್ತೆ ಶಾಲಾ ಶಿಕ್ಷಣ ಇಲಾಖೆ ಮತ್ತೆ ನಮ್ಮ ಧಾರವಾಡ ಅಪರ ಆಯುಕ್ತರ ಕಚೇರಿಯಿಂದ ತೆಗೆದುಕೊಂಡಂತ ಕೆಲವು ಕ್ರಮಗಳಿಂದಾಗಿ SSLC ಫಲಿತಾಂಶ 3 ಪೂರ್ವಭಾವಿ ಪರೀಕ್ಷೆಯನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ಮೊದಲನೇ ಫಲಿತಾಂಶದಲ್ಲಿ ಪ್ರಿಪರೇಟರಿನಲ್ಲಿ 46% ಫಲಿತಾಂಶ ಬಂತು. ಎರಡನೇ ಪ್ರಿಪರೇಟರಿನಲ್ಲಿ 64% ಬಂತು. ಮೂರನೇ ಪ್ರಿಪರೇಟರಿಯಲ್ಲಿ 79.8% ಫಲಿತಾಂಶ ನಮ್ಮದು ಬಂದಿದೆ. ಈ ಬಾರಿ ಸಾಕಷ್ಟು ಪೂರ್ವಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಗುರಿ 100% ಫಲಿತಾಂಶವನ್ನ ಪಾರದರ್ಶಕವಾಗಿ ನಾವು ಮಾಡಬೇಕು ಅಂತೇಳಿ ನಾವು ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಕೆಲವು ವಿದ್ಯಾರ್ಥಿಗಳು ಯಾರೋ ಗೈರು ಹಾಜರಾಗಿರ್ತಕ್ಕಂಥವರು ಅಥವಾ ಶಾಲೆಗೆ ಸಾಕಷ್ಟು ಬರ್ದನೆ ಇರ್ತಕ್ಕಂಥವ್ರು ಬಿಟ್ಟರೆ ನಮ್ಮ ಫಲಿತಾಂಶ ಎಲ್ಲ ಮಕ್ಕಳು ಕೂಡ ಆಗ್ತಾರೆ ಅನ್ನೋ ಭರವಸೆಯನ್ನು ನಾವು ಇಟ್ಕೊಂಡಿದ್ದೀವಿ. ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ 8 ತಾಲೂಕುಗಳಲ್ಲಿ ಒಟ್ಟು 45,598 ವಿದ್ಯಾರ್ಥಿಗಳು SSLC ಬರೀತಾ ಇದ್ದಾರೆ. ಅದರಲ್ಲಿ ಫ್ರೆಷರ್ಸ್ ಇದ್ದಾರೆ, ರಿಪೀಟರ್ಸ್ ಇದ್ದಾರೆ, CWS ಮಕ್ಕಳಿದ್ದಾರೆ, ಖಾಸಗಿ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ 45,598 ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ. 131 ಪರೀಕ್ಷಾ ಕೇಂದ್ರಗಳು ನಮ್ಮ ಜಿಲ್ಲೆಯಲ್ಲಿ ಸ್ಥಾಪನೆ ಆಗಿದ್ದಾವೆ. ಅಷ್ಟು ಪರೀಕ್ಷಾ ಕೇಂದ್ರಗಳಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಆಗಲೇ ಮಾಡಿದ್ದೇವೆ. ಈಗಾಗಲೇ ಜಿಲ್ಲಾ ಪಂಚಾಯತ್ ಹಂತದಲ್ಲಿ ಒಂದು ಸಭೆಯನ್ನು ಮಾಡಿದ್ದೇವೆ. ಧಾರವಾಡ ಆಯುಕ್ತರ ಕಚೇರಿಯಿಂದಲೂ ಸಭೆಯಾಗಿದೆ. ಮಾನ್ಯ ಶಿಕ್ಷಣ ಸಚಿವರು ಕೂಡ ಒಂದು ಎಲ್ಲ ಪರೀಕ್ಷಾ ಸಿದ್ಧತೆಗಳನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು ಎಲ್ಲರೂ ಕೂಡ ಈಗಾಗಲೇ ನೇರವಾಗಿ ಒಂದು ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರೊಂದಿಗೆ ನೇರವಾಗಿ ಅವರು ಝೂಮ್ ಮೀಟಿಂಗ್ ಮೂಲಕ VC ಮೂಲಕ ಮಾತನಾಡಿದ್ದಾರೆ. ಈಗಾಗಲೇ ಎಲ್ಲ ಪರೀಕ್ಷಾ ಕೊಠಡಿಗಳು ಕೂಡ ತಮಗೆ ಗೊತ್ತಿರೋ ಹಾಗೆ ನಾವು CC ಕ್ಯಾಮರಾದ ಕಣ್ಗಾವಲಿನಲ್ಲಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ಎಲ್ಲ ಕೊಠಡಿಗಳಲ್ಲಿ, ಪರೀಕ್ಷಾ ಕೇಂದ್ರದಲ್ಲಿರುವಂಥ ಎಲ್ಲ ಕೊಠಡಿಗಳಲ್ಲಿ CC ಕ್ಯಾಮರಾ ಅದು ಸ್ಥಾಪನೆ ಆಗಿದೆ. ಮತ್ತೆ ಅದು ಈಗಾಗಲೇ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ರಾಜ್ಯ ಮಟ್ಟದಿಂದ ಮತ್ತು ಜಿಲ್ಲಾ ಮಟ್ಟದಿಂದ ನಾವು ಡ್ರೈ ರನ್ ಕೂಡ ನೆನ್ನೆ ಮೊನ್ನೆ ಎಲ್ಲ ಮಾಡಿದ್ದೀವಿ. ಎಲ್ಲ ಕೊಠಡಿಗಳ ಎಲ್ಲ ಕ್ಯಾಮರಾಗಳು ಕೂಡ ವರ್ಕ್ ಆಗ್ತಾ ಇರೋದೇ ಈಗಾಗಲೇ ನಾವು ಖಾತ್ರಿ ಮಾಡ್ಕೊಂಡಿದ್ದೀವಿ. ಇದನ್ನ ವೀಕ್ಷಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಉಪವಿಭಾಗಾಧಿಕಾರಿಗಳ AC ಅವರ ಕಚೇರಿಯಲ್ಲಿ ವೆಬ್ಕಾಸ್ಟಿಂಗ್ ಒಂದು ವೀಕ್ಷಣಾ ಕೇಂದ್ರವನ್ನು ಕೂಡ ಮಾಡಿದ್ದೀವಿ. ಅಲ್ಲಿ ಸುಮಾರು 14 ಜನ ಒಂದು ಟೆಕ್ನಿಕಲ್ ಪರ್ಸನ್ ಎಲ್ಲ ಕ್ಯಾಮ್ರಾಗಳನ್ನು ಕೂಡ ವೀಕ್ಷಣೆ ಮಾಡ್ತಾರೆ. ಅಥವಾ ಕಮಿಟಿ ಕೂಡ ನಾವು ಮಾಡಿದ್ದೀವಿ. ನಾವು ಜಿಲ್ಲಾ ಮಟ್ಟದಲ್ಲಿ AC ಅವರು, ನಾವು ಎಲ್ಲರೂ ಕೂಡ ಕೇಂದ್ರದಲ್ಲಿ ಡೈರೆಕ್ಟರ್ಶಿಪ್ ಅದು ಎಲ್ಲ ವೀಕ್ಷಣೆ ಮಾಡಿ ಅದನ್ನು ನೋಡ್ತಾ ಇದ್ದೀವಿ. ಮತ್ತೆ ಜಿಲ್ಲಾ ಪಂಚಾಯತಿಂದ 4 ಒಂದು ಜಾಗೃತ ದಳವನ್ನು ನಮ್ಮ ಜಿಲ್ಲಾಡಳಿತದಿಂದ ಮಾಡಿದ್ದಾರೆ. ಅಂದರೆ ನಮ್ಮ ಕಚೇರಿಯಿಂದ 3 ಒಂದು ಜಾಗೃತ ದಳ ಇದೆ. ಮತ್ತೆ ಅದಕ್ಕೆ ಅನುಗುಣವಾದಂತೆ PW ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಒಂದು ವಾಟರ್ ಸಪ್ಲೈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೇತೃತ್ವದಲ್ಲಿ ಒಟ್ಟು 4 ಜಾಗೃತ ದಳವನ್ನು ಜಿಲ್ಲಾ ಪಂಚಾಯತಿಯಿಂದ ನಮಗೆ ನೇಮಿಸಿಕೊಟ್ಟಿದ್ದಾರೆ. ಅದಲ್ಲದೆ ಪ್ರತಿ BO ಕಚೇರಿ ಹಂತದಲ್ಲೂ ಕೂಡ ಪರೀಕ್ಷಾ ಕೇಂದ್ರಗಳಿಗೆ ಒಬ್ಬೊಬ್ಬ ಸಿಟಿಂಗ್ ಸ್ಪಾಟ್ ಅನ್ನು ಕೂಡ ಮಾಡಿದ್ದಾರೆ. ಒಟ್ಟಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಮುಖ್ಯ ಅಧೀಕ್ಷಕರು ಒಬ್ಬರು ಇರ್ತಾರೆ. ಅದು ಎಂಟೈರ್ ಪರೀಕ್ಷೆ ಮೇಲ್ವಿಚಾರಣೆ. ಒಬ್ರು ಪೇಪರ್ ಕಸ್ಟೋಡಿಯನ್ ಇರ್ತಾರೆ. ಕ್ವಶನ್ ಪೇಪರು ಸರಿಯಾಗಿ ಬಂದಿದೆಯಾ, ಪ್ಯಾಕ್ ಸರಿಯಾಗಿ ಆಗಿದೆಯಾ, ಅದು ಎಷ್ಟಕ್ಕೆ ವಿತರಣೆ ಆಯಿತು, ಎಲ್ಲ ಕೊಠಡಿಗಳಿಗೂ ಸರಬರಾಜು ಆಗಿದೆಯಾ,
ಏನಾದ್ರು ವ್ಯತ್ಯಾಸವಾಗಿದೆಯಾ ನೋಡೋಕ್ಕೊಬ್ಬರು ಕಸ್ಟೋಡಿಯನ್ ಅಂತ ಮಾಡಿದ್ದಾರೆ. ಆಮೇಲೆ ಒಬ್ಬರು ಮೊಬೈಲ್ ಸ್ವಾಧೀನಾಧಿಕಾರಿ ಅಂತ ಒಬ್ರು ಇರ್ತಾರೆ. ಎಲ್ಲ ಮಕ್ಕಳುಗಳಿಂದಾಗಲಿ, ಮಕ್ಕಳುಗಳು ಮೊಬೈಲ್ ತರೋ ಹಾಗೆ ಇಲ್ಲ, ಟೀಚರ್ಸ್ಗಳು ಇನ್ ಕೇಸ್ ತಂದರೂ ಕೂಡ ಅವುಗಳನ್ನ ಸ್ವಾಧೀನಾಧಿಕಾರಿ ಅಂತ ಇಟ್ಕೊಳ್ಳಿ. ಈ ಚೀಫ್ ಸೂಪರಿಂಟೆಂಡರ್ ಮಾತ್ರ ಮೊಬೈಲ್ನ ಒಂದು ಇಟ್ಕೊಳ್ಬೋದು ಇಲಾಖೆ ಜೊತೆ ಸಂಪರ್ಕಕ್ಕೆ. ಇನ್ನು ಉಳಿದಂತೆ ಇನ್ಯಾರು ಕೂಡ ಮೊಬೈಲನ್ನು ಇಟ್ಕೊಳ್ಳೋಂತ ಇಲ್ಲ, ಮತ್ತು ಫೋಟೋನು ಕೂಡ ತೆಗೆಯೋಂಗಿಲ್ಲ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಂದ 200 ಮೀಟರ್ ವ್ಯಾಪ್ತಿಯ ಒಳಗಡೆ ಯಾವುದೇ ಒಂದು ನಿಷೇಧಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಯಾರೇ ಸಾರ್ವಜನಿಕರಾಗಲಿ, ಅನಧಿಕೃತ ವ್ಯಕ್ತಿಗಳಾಗಲಿ ಎಲ್ಲರೂ ಓಡಾಡೋಂಗಿಲ್ಲ. ಪರೀಕ್ಷಾ ಕಾರ್ಯಕ್ಕೆ ನಿಯೋಜಿತರಾದಂಥ ವ್ಯಕ್ತಿಗಳು ಮಾತ್ರ ಅಲ್ಲಿ ಓಡಾಡಬೇಕು ಅನ್ನೋಂಥ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈಗಾಗಲೇ ಪ್ರಶ್ನೆ ಪತ್ರಿಕೆಗಳು ಕೂಡ ಅವುಗಳನ್ನು ನಾವು ಖಜಾನೆಯಲ್ಲಿ ಭದ್ರವಾಗಿ ಲಕೋಟೆಯಲ್ಲಿ ಅದನ್ನು ಕಾಯ್ದಿರಿಸಿದ್ದೀವಿ. ಆಯಾ ತಾಲೂಕು ಖಜಾನೆಯಿಂದ ಪರೀಕ್ಷಾ ದಿನ ಬೆಳಗ್ಗೆ ಹೊತ್ತು ಅಲ್ಲಿಯ ಒಂದು ದೂರದ ಡಿಸ್ಟೆನ್ಸ್ನ ನೋಡಿಕೊಂಡು 7 ಗಂಟೆ 7:15 ಒಳಗಡೆ ಎಲ್ಲ ಕ್ವಶನ್ ಡಿಸ್ಪರ್ಸ್ ಆಗ್ತದೆ. ಅದು 10:15ರಿಂದ ಪರೀಕ್ಷೆ ಪ್ರಾರಂಭ ಆಗ್ತದೆ. ಅದಕ್ಕೆ ವೇಳಾಪಟ್ಟಿನೂ ಕೂಡ ನಿಮಗೆ ಯಾವ್ಯಾವತ್ತು ಯಾವ ಸಬ್ಜೆಕ್ಟ್ ಇದೆ ಅನ್ನೋದನ್ನು ಕೂಡ ನಾನು ತಮಗೆ ಕೊಡ್ತೇನೆ. ಜೊತೆಗೆ ಪೊಲೀಸ್ ಬಂದೋಬಸ್ತ್ಗಾಗಿ ಈಗಾಗಲೇ SP ಅವ್ರಿಗೆ ನಾವು ಲೆಟರ್ ಬರೆದಿದ್ದೀವಿ. ಅವರು ಕೂಡ ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ಹೇಳಿದ್ದಾರೆ. ಆಯಾ ತಾಲೂಕಿನ BO ಅವರು, ಟ್ರೆಜರಿ ಆಫೀಸರು, ತಾಲೂಕು ಪಂಚಾಯತ್ EO, ತಹಸೀಲ್ದಾರ್ ಇವರ ಒಂದು ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ, KSRTC ಇಲಾಖೆ ಮತ್ತು ವಿದ್ಯುತ್ ಶಕ್ತಿ ಇಲಾಖೆ ಇಷ್ಟು ಇಲಾಖೆ ಜೊತೆ ಈಗಾಗಲೇ ಒಂದು ಸಭೆನೂ ಕೂಡ ಮಾಡ್ಕೊಂಡಿದ್ದಾರೆ. ನಾವು ರೂಟ್ ಮ್ಯಾಪ್ ಮಾಡಿಬಿಟ್ಟು ಎಲ್ಲ KSRTC ಡಿಪಾರ್ಟ್ಮೆಂಟ್ಗೂ ಕೂಡ ಕೊಟ್ಟಿದ್ದೀವಿ. ಎಲ್ಲೆಲ್ಲಿಂದ ಎಷ್ಟು ಮಕ್ಕಳುಗಳು ಬರ್ತಾರೆ, ಎಲ್ಲಿ ಬಸ್ಸನ್ನು ಸ್ಟಾಪ್ ಮಾಡಬೇಕಾಗ್ತದೆ ಅಂಥೇಳಿ ಈಗಾಗಲೇ ಎಲ್ಲ ಚೀಫ್ ಸೂಪರಿಂಟೆಂಡೆಂಟ್ಗಳಿಗೂ ಹೇಳಿದ್ವಿ, KSRTC ಸಿಬ್ಬಂದಿಗಳು ಹೇಳಿದ್ವಿ. ಯಾವುದೇ ಮಕ್ಕಳುಗಳು ಕೂಡ ಪರೀಕ್ಷಾ ಒಂದು ನಿಗದಿತ ಸಮಯಕ್ಕೆ ಹಾಜರಾಗಲು ತೊಂದರೆ ಆಗಬಾರ್ದು ಅಂತೇಳಿ. ಮತ್ತು ಈಗಾಗಲೇ ಇಲಾಖೆ ಡೈರೆಕ್ಷನ್ ಕೊಟ್ಟಿದೆ. ಅಡ್ಮಿಷನ್ ಟಿಕೆಟ್ ಈಗಾಗಲೇ ಇವತ್ತೆಲ್ಲ ಬಂದು ಎಲ್ಲ ಮಕ್ಕಳು ವಿತರಣೆ ಆಗಿದೆ. ಅಡ್ಮಿಷನ್ ಟಿಕೆಟ್ ತೊಗೊಂಡ್ರೆ ಅವರು ಉಚಿತವಾಗಿ ಅವರು PUC ಅವರಾಗಲಿ SSLC ಅವರಾಗಲಿ ಆ ಮಕ್ಕಳುಗಳು ಅಡ್ಮಿಷನ್ ಟಿಕೆಟ್ ತೋರಿಸಿದ್ರೆ ಪರೀಕ್ಷೆಗೆ ಅವರು ಫ್ರೀಯಾಗಿ ಕರ್ಕೊಂಡು ಹೋಗಬೇಕು ಅಂತ. ಇನ್ ಕೇಸ್ ಯಾವುದೇ ಮಗು ಅಡ್ಮಿಷನ್ ಟಿಕೆಟ್ ಏನೋ ಬೈ ಚಾನ್ಸ್ ಮಿಸ್ ಆಯಿತು ಅಂತ ಅಂದರೂ ಕೂಡ ಏನು ಯೋಚನೆ ಮಾಡೋಂಗಿಲ್ಲ. ಅದು ಆನ್ಲೈನಲ್ಲಿ ಇರ್ತದೆ. ನಾವು ಸೆಂಟ್ರಲ್ಲಾದರೂ ಅಡ್ಮಿಷನ್ ಟಿಕೆಟನ್ನು ಒಂದು 1-2 ಮಕ್ಕಳು ಮಿಸ್ ಆದರೂ ಕೂಡ ಡೌನ್ಲೋಡ್ ಮಾಡಿಕೊಡ್ತೀವಿ. ಪರೀಕ್ಷೆ ಬರೆಯೋಕ್ಕೆ ಏನೂ ತೊಂದರೆ ಆಗಲ್ಲ. ಮತ್ತು ಪರೀಕ್ಷಾ ಕೇಂದ್ರದಲ್ಲಿ ಮಕ್ಕಳುಗಳಿಗೆ ಹೇಗೆ ಬರಬೇಕು, ಬೆಳಗ್ಗೆ ಹೊತ್ತು ಏನು ತಿನ್ನಬೇಕು, ಹೇಗೆ ಎಷ್ಟೊತ್ತಿಗೆ ಆಮೇಲೆ ಸಮಯಕ್ಕೆ ಹಾಜರಾಗಬೇಕು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದ್ರ ಬಗ್ಗೆ ಈಗಾಗಲೇ ನಾವು ಶಾಲಾ ಹಂತದಲ್ಲಿ ಅವರಿಗೆ ತರಬೇತಿ ಕೊಟ್ಟಿದ್ದೀವಿ. ಆದರೂ ಕೂಡ ಏನಾದರೂ ಇಂಥ ಭಯ ನಿವಾರಣೆಗೋಸ್ಕರನೂ ಕೂಡ ಸಾಕಷ್ಟು ನಾವು ಈಗಾಗಲೇ VC ಮೂಲಕ ಎಲ್ಲ ತಿಳಿಸಿದ್ದೀವಿ. ಹಾಗೂ ಏನಾದರೂ ತೊಂದರೆ ಆಯಿತು ಅಂದರೂ ಸಣ್ಣ ಪುಟ್ಟ ಒಂದು ಏನು ಮೆಡಿಸಿನ್ಸ್ ತುರ್ತು ಅವಶ್ಯಕತೆ ಇರ್ತದೆ, ಅದನ್ನು ಒಂದು ಯಾರು ನಮ್ಮ ಆಶಾ ಕಾರ್ಯಕರ್ತರಿದ್ದಾರೆ ಅವರು ಪ್ರತಿ ಸೆಂಟರ್ಗಳಲ್ಲೂ ಕೂಡ ಒಬ್ಬೊಬ್ಬರು ಆಶಾ ಕಾರ್ಯಕರ್ತರು ಇರ್ತಾರೆ. ಅವರು ಕನಿಷ್ಠ ಮೆಡಿಕಲ್ ಫೆಸಿಲಿಟೀಸ್ ಜೊತೆ ಅಲ್ಲಿ ಇರ್ತಾರೆ. ಮತ್ತು ಅಂಗನವಾಡಿ ಟೀಚರು ಕೂಡ ಅವ್ರ ಜೊತೆಗೆ ಇರ್ತಾರೆ. ಮತ್ತು ಅಲ್ಲಿ ಪರೀಕ್ಷಾ ಸಮಯದಲ್ಲಿ ಯಾವುದೇ ವಿದ್ಯುತ್ ವ್ಯತ್ಯಯ ಆಗಬಾರ್ದು ಅಂತೇಳಿ ಈಗಾಗಲೇ ಅವ್ರ ಜೊತೆನೂ ಕೂಡ DC ಅವರು ಮೀಟಿಂಗ್ ಮಾಡಿ ಹೇಳಿದ್ದಾರೆ. ನಾವು ನಮ್ಮ ಹಂತದಲ್ಲೂ ಕೂಡ ಎಲ್ಲ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ಯಾರೇ KEP ಸಿಬ್ಬಂದಿಗಳಿಗೂ ಕೂಡ ನೀವು ರಜೆ ಕೊಡಬೇಡಿ. ಸಕಾಲದಲ್ಲಿ ಏನಾದರೂ ವಿದ್ಯುತ್ ಶಕ್ತಿ ತೊಂದರೆ ಆದರೆ ನಾವು UPS ವ್ಯವಸ್ಥೆ ಇವೆಲ್ಲವೂ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಆದರೂ ಏನಾದರೂ ವ್ಯಕ್ತಿ ಆದರೆ